ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ವೆಲ್ಕಮ್ ಟು ಡೇ 3. ನಾನು ನಿಮ್ಮ ಪೂಜಾ ಡೇವಿಡ್ ಪ್ರಸನ್ನ. ಸೊ ಇವತ್ತು ನಾವು ಹೊರಟಿದ್ದೀವಿ ಮ್ಯಾಂಗ್ರೋವ್ ಫಾರೆಸ್ಟ್ಗೆ. ಸೊ ಡೇ 3 ಆಗಿರೋದ್ರಿಂದ ಇವತ್ತು ನಮ್ಮ ಲಾಸ್ಟ್ ಡೇ ಕುಂದಾಪುರದಲ್ಲಿ. ಬಟ್ ಹೋಗೋಕ್ಕಿಂತ ಮುಂಚೆ ಏನಾದ್ರು ಒಂದು ಎಕ್ಸೈಟಿಂಗ್ ಮಾಡಲೇಬೇಕು, ಯಾಕಂದರೆ ಟೈಮ್ ವೇಸ್ಟ್ ಮಾಡಬಾರ್ದಲ್ಲ. ಸೊ ಅದಕ್ಕೋಸ್ಕರ ಬನ್ನಿ ಈ ದಿನನ ಎಳ್ಳಿರ ಜೊತೆ ಸ್ಟಾರ್ಟ್ ಮಾಡೋಣ. ಸೊ ಪೆಪ್ಸ್ ಮ್ಯಾಂಗ್ರೋವ್ ಫಾರೆಸ್ಟ್ ಮಾತ್ರ ಅಲ್ಲ, ಇದ್ರ ಜೊತೆಗೆ ಡಾಲ್ಫಿನ್ಸ್ ಕೂಡ ತೋರಿಸ್ತೀವಿ ಅಂತ ಅಂದರು ಅವರು. ಸೊ ತುಂಬ ಎಕ್ಸೈಟಿಂಗ್ ಆಗಿ ನಾವು ಕೂಡ ಹೊರಟೇ ಬಿಟ್ವಿ ಈ ಬೋಟ್ನಲ್ಲಿ. ಸಾಕು, ನಾನಿಲ್ಲ ಆರಾಮಾಗಿದ್ದೀನಿ. ನನ್ನ ಎಕ್ಸೈಟ್ಮೆಂಟಿಗೆ ಬರವೇ ಇಲ್ಲ. ನೋಡಿ ಅಲ್ಲಿ ಕಾಣ್ತು, ನೋಡಿ ಆ ಥರನೇ ಕಾಣ್ತಿತ್ತು. ಅದು ಪೂರ್ತಿಯಾಗಿ ಕಾಣ್ತಿರ್ಲಿಲ್ಲ, ಲೈಕ್ ಒಂದು ಫ್ಲಿಪ್ ಹೊಡಿಯೋದದು ಅಷ್ಟೇ. ನೋಡಿ ಇಲ್ಲಿ ಕಾಣ್ತಿದೆ, ನೋಡಿ ಎರಡು ಆ ಥರ ಕಾಣ್ತಿತ್ತು. ಸೊ ಎಕ್ಸೈಟ್ಮೆಂಟ್ ಲೆವೆಲ್ ಮಾತ್ರ ಹೆವಿಯಾಗೇ ಇತ್ತು. ಯಾವಾಗಾರ ಮೇಲೆ ಬಂದು ಫ್ಲಿಪ್ ಮಾಡುತ್ತಾ ಅಂತ. ಬಟ್ ಅವ್ರು ಹೇಳಿದ್ರು ರೇರ್ ಕೇಸಸಲ್ಲಿ ಫ್ಲಿಪ್ ಮಾಡ್ತದದು ಅಂತ. ಸೊ ಇದನ್ನ ನೋಡ್ತಾ ಹಾಗೆ ನಾವು ಹೊರಟಿದ್ದು ಮ್ಯಾಂಗ್ರೋವ್ ಫಾರೆಸ್ಟ್. ಡಾಲ್ಫಿನ್ ಹಿಡಿದಿರೋ ಮೀನನ್ನ ಹಿಡಿಲಿ ಟ್ರೈ ಮಾಡ್ತೀವಿ. ಓಕೆ, ಈ ಡೆಲ್ಟಾ ಪಾಯಿಂಟ್ ಬಗ್ಗೆ ಏನಾರು ಹೇಳಿ ನೀವು. ಸೊ ಇಲ್ಲಿ ನಿಮ್ಗೆ ವಾಟರ್ ಕಲರ್ ಹಿಂಗೆ ಚೇಂಜ್ ಆಗ್ತಿರ್ಬೋದು, ನಿಮ್ಮ ಮೊಬೈಲ್ ಅಲ್ಲಿ ಸಿಗುತ್ತೆ. ಸಿಕ್ಕಿದೆ. ಇವಾಗ ಇಲ್ಲಿ 5 ನದಿ ಸೇರ್ತದೆ ನಮ್ಮ ಡೆಲ್ಟಾ ಪಾಯಿಂಟ್ ಅಲ್ಲಿ, ಕುಂದಾಪುರ ಡೆಲ್ಟಾ ಪಾಯಿಂಟ್ ಅಲ್ಲಿ. ಕೌಪರ್ಣಿಕ, ವಾರಾಹಿ, ಕೇದಕ, ಚಕ್ರ, ಕುಬ್ಜ 5 ನದಿಗಳು ಈ ಸಮುದ್ರ ಹೊರಗಡೆ ಸೇರೋದು. ಸೊ ಆ ಸೇರುವಾಗ ನದಿಗಳು ಏನ್ ಮಾಡ್ತವೆ, ಫಿಶಸ್ ತಗೊಂಡ್ ಬರ್ತವೆ. ಹಾಗಾಗಿ ಈ ಒಂದು ಪ್ಲೇಸ್ ಅಲ್ಲಿ ಫಿಶಸ್ ತುಂಬಾ ಇರುತ್ತೆ. ಹಾಗಾಗಿ ಅದನ್ನ ತಿನ್ಲಿಕ್ಕೆ, ಅಂಟ್ ಮಾಡ್ಲಿಕ್ಕೆ ಇಲ್ಲೇ ಇರೋದು. ಡಾಲ್ಫಿನ್ಸ್ಗಳು ಇಲ್ಲಿ ಇದು ಬರುತ್ತೆ. ಸೊ ನಾನು ಕೂರಲ್ಲ ಅಂದ್ಬಿಟ್ಟು ಫೈನಲಿ ನನ್ನ ಹಸ್ಬೆಂಡ್ ಕೂಡ ಕೂತ್ಕೊಂಡ್ರು. ಸೊ ನಮ್ಮ ಪಯಣ ಹೊರಟಿದ್ದು ಈಗ ಸೀದಾ ಮ್ಯಾಂಗ್ರೋವ್ ಫಾರೆಸ್ಟ್ಗೆ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಮ್ಯಾಂಗ್ರೋವ್ ಫಾರೆಸ್ಟ್. ಏನು ಗೊತ್ತಾ ಗೈಸ್, ಕರ್ನಾಟಕದಲ್ಲೇ ತುಂಬ ಪ್ಲೇಸಸ್ ಇದೆ ಎಕ್ಸ್ಪ್ಲೋರ್ ಮಾಡೋದು. ಬೇರೆ ದೇಶ ಅನ್ನೋಕ್ಕಿಂತ ನಾನು ಯಾರಿಗೂ ಇದ್ರಲ್ಲಿ ಹಾಮ್ ಮಾಡ್ತಿಲ್ಲ. ಸೊ ನಮ್ಮ ಕರ್ನಾಟಕದಲ್ಲಿರೋ ಪ್ಲೇಸನ್ನು ಫಸ್ಟ್ ಎಕ್ಸ್ಪ್ಲೋರ್ ಮಾಡಬೇಕು. ನಿಜವಾಗ್ಲೂ ಸಖತ್ತಾಗಿದೆ. ಸೊ ನಮ್ಮವರು ಆ್ಯಂಡ್ ನಮ್ಮ ಊರು ಅಂತ ಲೈಕ್ ಅದೊಂದು ಖುಷಿ ಇರುತ್ತೆ. ಸೊ ಎಲ್ಲ ಥರ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಲ್ಯಾಂಗ್ವೇಜಸ್ ಇರ್ಬೋದು, ಅಥವಾ ಇಲ್ಲಿನ ಜನಗಳಿರ್ಬೋದು, ಎಲ್ಲದರಲ್ಲೂ ಕಲಿಯೋದಿದ್ದೇ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಟ್ರಾವೆಲಿಂಗ್ ಅಂದ್ರೇ ಎಕ್ಸೈಟ್ಮೆಂಟ್. ಸೊ ನಾನು ಆ ಎಕ್ಸೈಟ್ಮೆಂಟಲ್ಲೇ ಹೊರಟ್ವಿ. ಸೊ ಯಾವಾಗ ರೀಚ್ ಆಗ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ವಿ. ನನ್ನ ಹಸ್ಬೆಂಡ್ ಸಪೋರ್ಟ್ ಇಲ್ಲದೆ ಏನಿಲ್ಲ ಅಂತ ಹೇಳ್ತಾ, ಸೊ ಫೈನಲಿ ಗೈಸ್ ನಾವು ರೀಚ್ ಆಗೇ ಬಿಟ್ವಿ ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ಗೆ. ಸೊ ನಿಮಗೆ ಗೊತ್ತು, ಬೋಟ್ ಮಧ್ಯದಲ್ಲಿ ಹೋಗ್ತಾ ಆ ಕಡೆ ಈ ಕಡೆ ಗಿಡ ಇದ್ದಾಗ ಅದ್ರ ಫೀಲಿಂಗ್ ಹೇಗಿರುತ್ತೆ ಅಂತ. ಸೊ ನೇಚರೇ ಹಾಗೆ, ಗಾಡ್ ಕ್ರಿಯೇಷನ್ ಅಂತಲೇ ಹೇಳ್ತೀವಿ ನಾವು. ಸೊ ಬ್ಯೂಟಿಫುಲ್ ಆಗಿತ್ತು ಈ ಪ್ಲೇಸ್ ಮಾತ್ರ. ನಂಗೆ ಬರೋಕ್ಕೆ ಮನಸ್ಸಿರಲಿಲ್ಲ ಆ್ಯಕ್ಚುಲಿ. ಸೊ ಕರ್ನಾಟಕದಲ್ಲೇ ಬ್ಯೂಟಿಫುಲ್ ಪ್ಲೇಸಸ್ ಇದೆ. ಸೊ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಅಂತ ಹೇಳ್ತಾ, ಸೊ ಲೆಟ್ಸ್ ಗೋ. ಈಗ ನನ್ನ ಬೋಟ್ ಸೈಡಿಂದ ವ್ಯೂ ಹೇಗೆ ಕಾಣ್ತಿದ್ದೆ ನಿಮಗೆ ತೋರಿಸ್ತೀನಿ ಗೈಸ್. ಸೊ ಇವ್ರು ಬೇರೆ ಒಳ್ಳೆ ಸಾಂಗ್ಸ್ ಬೇರೆ ಹಾಕಿದ್ರು ಮಾತ್ರ. ಸೊ ನಾನು ಅದನ್ನು ವಿಸಿಬಲ್ ಮಾಡೋಕ್ಕಾಗಲ್ಲ. ಸೊ ಆ ವೈಬ್ಗೂ, ಆ ಸಾಂಗ್ಸಿಗೂ, ಈ ನೇಚರ್ಗೂ ನನಗಂತೂ ನಿಜವಾಗ್ಲೂ ಲಿಟ್ರಲಿ ಮನಸ್ಸೇ ಇರಲಿಲ್ಲ. ಸೊ ಇಷ್ಟು ಬ್ಯೂಟಿಫುಲ್ ಪ್ಲೇಸ್ನ ಹೇಗೆ ಬಿಟ್ಟು ಬರೋದು ಅಂತ. ಒಳ್ಳೆ ಸಾಂಗ್ಸ್ ಬೇರೆ ಹಾಕ್ತಿದ್ರು. ನಾವು 3 ಜನ ಸೇರಿದ ಮೇಲೆ ಮಜಾ ಮಾಡಲೇಬೇಕು. ಸೊ ಅವರು ಕೂಡ ನಮ್ಮ ಥರನೇ ಎಕ್ಸೈಟೆಡ್ ಆಗಿದ್ರು ನನ್ನ ಜೊತೆಯಲ್ಲಿ. ಅಣುವಿನಲ್ಲಿ ಹಸಿರಿನ ಕಾವ್ಯ, ನಿಸರ್ಗದಲ್ಲಿ ಅರಳುವ ಹೊಸ ಜೀವನದ ಪ್ರಾಸ, ಮುಗ್ಧ ಹಕ್ಕಿಗಳು ಹಾಡುಗಳ ಮೋಹಕ, ಹಸಿರು ತೊಟ್ಟಿಯಲ್ಲಿ ಚಿಲುಮೆಯ ಸಿಹಿತನ, ಮಾತಿಲ್ಲದೆ ಮಾತನಾಡುವ ಗಾಳಿಯ ಚಿತ್ತ, ನಿಲ್ಲದೆ ಅರಿವಿನ ಜೀವನದ ದೃಶ್ಯ. ಮ್ಯಾಂಗ್ರೋವ್ಸ್ ಅಂತ ಅಲ್ಲ, ಎಲ್ಲ ಕಡೆ ಮ್ಯಾಂಗ್ರೋವ್ಸ್ ಹೇಗಂದ್ರೆ, ಸೊ ಅಂದ್ರೆ ಹೈ ಟೈಡ್ ಲೋ ಟೈಡ್ ಆಗುತ್ತೆ. ಹೈ ಟೈಡ್ ಟೈಮಲ್ಲಿ ಸಮುದ್ರ ಪುಷ್ ಮಾಡುತ್ತೆ ನೀರನ್ನ, ಅವಾಗ ನದಿಗಳೆಲ್ಲ ತುಂಬ್ಕೊಂಡು ಬಿಡುತ್ತೆ. ಮತ್ತೆ ಲೋ ಟೈಡ್ ಆಗುತ್ತೆ. ಲೋ ಟೈಡ್ ಅಂದ್ರೆ ಒಂದು ಅಂದ್ರೆ ಲೆವೆಲ್ ಅಲ್ಲಿ ನದಿ ತುಂಬ್ಕೊಂಡಾದ್ಮೇಲೆ ನದಿ ರಿಟರ್ನ್ ಪುಷ್ ಮಾಡುತ್ತೆ ಸಮುದ್ರಕ್ಕೆ. ಅವಾಗ ಇಲ್ಲೆಲ್ಲ ಖಾಲಿ ಆಗಿಬಿಡುತ್ತೆ. ಅವಾಗ ಈ ಮರ, ಕಾಂಡ್ಲ ಮರದ್ದು ನುಗ್ಗೆಕಾಯಿ ತರ ಒಂಥರ ಕಾಯಿ ಬರುತ್ತೆ. ಅದು ಸ್ಟ್ರೈಟ್ ಆಗಿ ನೆಲದಲ್ಲಿ ಬಿದ್ರೆ ಅದೇ ಮರ ಆಗಿ ಬೆಳೆಯುತ್ತೆ. ಸೊ ಹಾಗಾಗಿ ಆ ಕಾಯಿಗಳು ಬಿದ್ದು ಇಷ್ಟೊಂದು ಮಲ್ಟಿಪ್ಲೈ ಆಗಿದೆ. ಇದು ಬೆನಿಫಿಟ್ಸ್ ಇದೆ. ಇವಾಗ ನೋಡಿ, ಫ್ಲಡ್ಡಿಂಗ್ ಆದಾಗ, ಸುನಾಮಿಗಳೆಲ್ಲ ಆದಾಗ ಇದರ ಆ ಕಡೆ ಮನೆಗಳಿದೆ, ಇದರ ಆ ಕಡೆನೂ ಮನೆಗಳೆಲ್ಲ ಇದೆ. ಸೊ ಕೋಸ್ಟಲ್ ಏರಿಯಾಸ್ ಅಂತೀವಿ ಇದನ್ನ. ಸೊ ಆ ಮನೆಗಳನ್ನ, ಈ ರೂಟ್ಸ್ ಏನಿದೆ, ಫ್ಲಡ್ಡಿಂಗ್ ಆಗಿರೋದು ಅಂದ್ರೆ ಆ ಕಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಈ ರೂಟ್ಸ್ ಎರೋಷನ್ ಆಗದಿದ್ದಂಗೂ ಇದು ಮಾಡುತ್ತೆ. ಮತ್ತೆ ರೂಟ್ಸ್ ನೋಡಿ ಇಷ್ಟೊಂದು ಹರಡ್ಕೊಂಡಿದೆ, ಅದು ನದಿ ಮಣ್ಣನ್ನ ಕಚ್ಕೊಂಡು ಇಟ್ಕೊಳ್ಳುತ್ತೆ. ಸೊ ಆ ನದಿ ಮಣ್ಣನ್ನು ಕೊಳ್ಕೊಂಡು ಹೋಗಕ್ಕೆ ಬಿಡಲ್ಲ. ಈ ತರ ರೀಸನ್ಗೆಲ್ಲ ಬರ್ತಾರೆ. ಥ್ಯಾಂಕ್ ಯು. 3 ಪ್ಲೇಸ್ ಇದೆ ಸರ್. ಸೊ ಇವಾಗ ನೀವು 2 ಪ್ಲೇಸ್ ನೋಡಿದ್ರಲ್ಲ, ಮ್ಯಾಂಗ್ರೂವ್ಸ್ ಮತ್ತು ಡಾಲ್ಫಿನ್ಸ್.
ಸೊ ಮ್ಯಾಂಗ್ರೂವ್ಸ್ ಡಾಲ್ಫಿನ್ಸ್ ನೋಡಲಿಕ್ಕೆ ಮಾರ್ನಿಂಗೇ ಬರಬೇಕು, ಬೆಸ್ಟ್ ಟೈಮ್ ಅದು. ಸೊ ಇನ್ನೊಂದು ಪ್ಲೇಸ್ ಇರೋದು ರಾಕ್ ಐಲ್ಯಾಂಡ್. ರಾಕ್ ಐಲ್ಯಾಂಡ್ ಅಂದರೆ ಸಮುದ್ರ ಮಧ್ಯೆ ಇರೋದು ಬಂಡೆಕಲ್ಲು. ಅಲ್ಲಿ ನೀವು ಬೋಟಿಂದ ಕೆಳಗೆ ಇಳಿಬೋದು. ಇಳಿದು ಆ ರಾಕ್ ಮೇಲೆ ಒಂದು 10-15 ಮಿನಿಟ್ಸ್ ಸ್ಪೆಂಡ್ ಮಾಡಿ ರಿಟರ್ನ್ ಬರ್ಬೋದು. ಈ ಪ್ಲೇಸ್ ಇದೆ. ಸೊ ಪ್ರೈಸಸ್ ಹೆಂಗೆ ಅಂತ ಹೇಳಿದರೆ, ನಾವು ಅಂದರೆ ಪ್ರೈವೇಟ್ ಫ್ಯಾಮಿಲಿನ ಕರ್ಕೊಂಡು ಹೋಗೋದು. ಸೊ ಪರ್ ಪ್ಲೇಸ್ ಮೇಲೆ ನಾವು 1500 ಚಾರ್ಜ್ ಮಾಡ್ತೀವಿ. ಅದರಲ್ಲಿ ಫ್ಯಾಮಿಲಿ ಮ್ಯಾಕ್ಸ್ 10 ಮೆಂಬರ್ಸ್ ತನಕ ಇರ್ಬೋದು. ಸೊ ಆಲ್ 3 ಪ್ಲೇಸಸ್ ಅಂತ ಹೇಳಿದರೆ ಮ್ಯಾನ್ಗ್ರೂವ್, ಡಾಲ್ಫಿನ್ ಮತ್ತು ರಾಕ್ ಐಲ್ಯಾಂಡ್ ಅಂತ ಹೇಳಿದರೆ ಅಂದರೆ 2 hours ರೈಡ್ ಆಗುತ್ತೆ. ಅದಕ್ಕೆ ನಾವು 4500 ಒಂದು ಫ್ಯಾಮಿಲಿಗೆ ಚಾರ್ಜ್ ಮಾಡ್ತೀವಿ. ಅದರಲ್ಲಿ ಮ್ಯಾಕ್ಸ್ 10 ಮೆಂಬರ್ಸ್ ತನಕ ಇರ್ಬೋದು. ಓಕೆ ಫೈನ್. ಈಗ ನಿಮ್ಮದು ಬೋಟಿಂಗ್ ನೇಮು ಎಲ್ಲ ಹೇಳಿ. ಬೋಟ್ ಹೆಸರು ಅದೇ ಬ್ರಹ್ಮೋಸ್ ಅಡ್ವೆಂಚರ್ ಕುಂದಾಪುರ. ಓಕೆ. ಅದೇ ನಮ್ಮಲ್ಲಿ ಅದೇ 2-3 ಬೋಟ್ ಇದೆ. ಸೊ ನೀವೇ ಅಂದರೆ ನಮ್ಮಲ್ಲಿ ಹೇಗೆ ಅಂತ ಹೇಳಿದರೆ, ನೀವೇ ಒಂದು 10 ಮೆಂಬರ್ಸ್ ಬಲ್ಕಲ್ಲಿ ಎಲ್ಲ ಬಂದರೆ ನಿಮಗೆ ಸ್ವಲ್ಪ ವರ್ತು. ಇಲ್ಲಾಂದರೆ ನಮಗೆ ಪ್ರೈವೇಟ್ ಬೋಟಿಂಗ್ ಅಂತ ಮಾಡ್ಲಿಕ್ಕೆ ಹೋದರೆ ಮತ್ತು ನೀವೇ ಫ್ಯಾಮಿಲಿ 2-3 ಇದ್ದರೆ ನೀವು ಇವಾಗ ಬಂದ್ರಲ್ಲ, ಹೇಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ನಮಗೆ ಎಂಟೈರ್ ಬೋಟ್ ಪ್ರೈಸ್ ಬರುತ್ತಲ್ಲ ಅದು. ಓಕೆ. ನಿಮ್ಮ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಎಲ್ಲ ಬರ್ತದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಸರ್, ಸ್ಪೆಷಲ್ ಥ್ಯಾಂಕ್ಸ್ ಟು ಬ್ರಾಮೋಸ್ ಅಡ್ವೆಂಚರ್. ಸೊ ನೀವು ಕೊಟ್ಟಂಥ ಇನ್ಫಾರ್ಮೇಷನ್ ನನಗೆ ಮೆಸ್ಮರೈಸ್ ಮಾಡಿಸಿದೆ, ಹಾಗೆ ನನ್ನ ವೀಕ್ಷಕರಿಗೂ ಕೂಡ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಯಾರೆಲ್ಲ ಇಲ್ಲಿ ನೀವು ಬರ್ತಿದ್ದೀರಾ, ಸೊ ಬ್ರಾಮೋಸ್ ಅಡ್ವೆಂಚರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ. ಸರ್, ಅವರು ಒಂದು ನಾಲೆಡ್ಜ್ ನೋಡಿಬಿಟ್ಟು ನಾನೇ ಮೆಸ್ಮರೈಸ್ ಹೋದರೆ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನಾವೀಗ ಬಂದಿದ್ದು ಮರವಂತೆ ಬೀಚಿಗೆ. ಸೊ ಹೀಗಿದೆ ಅದರ ವ್ಯೂ. ಸೊ ಇದಿನ್ನು ಸನ್ಸೆಟ್ ವ್ಯೂ ಅಂತ ಮಾಡಿದ್ದಾರೆ. ಸೊ ಇದು ಈ ರೀತಿ ಕಾಣ್ತಿತ್ತು, ನಾವು ಕೂಡ ಇದನ್ನು ನೋಡ್ತಾ ನಿಂತ್ವಿ. ಅದಾದಮೇಲೆ ಸೊ ಟೈಮ್ ಅಪ್ ಆಗಿದ್ದರಿಂದ ನನ್ನ ಹಸ್ಬೆಂಡ್ ಆ್ಯಸ್ ಯೂಶ್ವಲ್ ಸ್ಟಾರ್ಟ್ ಆಯಿತು. ಸೊ ತುಂಬ ಹೀಟ್ ಇದೆ, ಲೆಟ್ಸ್ ಗೋ ಅಂತ. ಸೊ ಆದರೂ ಕೂಡ ಒಂದು 10 ಮಿನಿಟ್ಸ್ ಅಲ್ಲಿ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡು ಒಂದು ಸ್ವಲ್ಪ ಅಲೆಗಳ ಶಬ್ದವನ್ನು ಕೇಳಿಸ್ಕೊಂಡೇ ಹೊರಡಬೇಕಾಗಿರೋದು ನನ್ನ ಪದ್ಧತಿ. ಸೊ ಸ್ವಲ್ಪ ಬೀಚ್ ಹತ್ರ ಎಲ್ಲ ನಾವು ನೋಡಿಕೊಂಡು ಸೊ ಹೊರಡೋ ಅಷ್ಟರಲ್ಲಿ ಟೈಮ್ ಆಗೇ ಬಿಟ್ಟಿತ್ತು. ಸೊ ನಾವು ಮನೆಗೆ ಹೊರಡಲೇಬೇಕಾಗಿತ್ತು, ಹಾಗೆ ಒಂದು ಸ್ವಲ್ಪ ಲೈಟ್ ಫುಡ್ ಮಾಡಿಕೊಂಡು ಹೊರಡುವ ಅಂತ. ಸೊ ನಾವು ರೆಡಿಯಾಗಿ ಸೊ ಹೊರಟೇ ಬಿಟ್ವಿ. ನಾವು ಹೊರಟಿದ್ದು ಎಲ್ಲಿಗೆ, ಸೊ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ಸೀದಾ ನಾವು ಹೊರಟಿದ್ದು ನಮ್ಮ ಬ್ಯಾಂಗ್ಳೂರಿಗೆ. ಹಾಯ್ ಫ್ರೆಂಡ್ಸ್, ಇವತ್ತಿಗೆ ಕುಂದಾಪುರ ಜರ್ನಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈಗೇನು ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ. ನಮ್ಮ ಶೆಟ್ಟಿ ಬರ್ತಾನೆ ಈಗ. ಬಾಯ್ ಶೆಟ್ಟಿ, ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳಲ್ಲ, ಅವಳು ಮಾತ್ರ ಹೇಳೋದು. ಗೈಸ್, ನಿಮಗೆ ವಿಡಿಯೋ ಲೈಕ್ ಆಗಿದೆ ಅಂತ ತಿಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್. ಬಾಯ್.